ಕೈ ಬೀಸಿ ಕರೆಯುತ್ತಿದೆ ಆಗುಂಬೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೀರಾ. ಮಲೆನಾಡಿನ ಸೊಬಗು ಅಂದ್ರೇನೆ ವಿಶೇಷ. ಪಶ್ಚಿಮ ಘಟ್ಟಗಳ ಸಾಲನ್ನೇ ಪೋಣಿಸಿಕೊಂಡು ಮಲೆನಾಡು ಪ್ರಪಂಚದ ಎಲ್ಲಾ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತದೆ. ಅದರಲ್ಲೂ ವಿಶೇಷ ಅಂದ್ರೆ ಸೂರ್ಯ ಹುಟ್ಟುವಂತಹ ಕ್ಷಣವನ್ನ ಕಾಣದಿದ್ದರೂ ಮುಳುಗುವ ಜಾಗವನ್ನ ಆಗುಂಬೆ ಅಂತ ಕರೆಸಿಕೊಳ್ಳುತ್ತದೆ. ಉರಿಯುತ್ತಿರುವ ಆ ಸೂರ್ಯನನ್ನೇ ತನ್ನ ಮಡಿಲೊಳಗಡೆ ಬಚ್ಚಿಟ್ಟು ನೆಮ್ಮದಿಯ ನಿದ್ರೆಗೆ ಜಾರುವಂತೆ ಮಲಗಿಸಿಕೊಳ್ಳುವ ಆ ಜಾಗವೇ ಆಗುಂಬೆ. ಏನ್ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಿರುವ ಆಗುಂಬೆ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ದಿನವಿಡೀ ಬೇರೆ ಬೇರೆ ಜಾಗಗಳನ್ನ ವೀಕ್ಷಿಸಿ ಬರುವ ಪ್ರವಾಸಿಗರಿಗೆ ತನ್ನ ಮಡಿಲಲ್ಲಿ ಅಡಗಿಕೊಳ್ಳುವ ಆ ಸೂರ್ಯನನ್ನ ನೋಡುವ ಕ್ಷಣಗಳನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳದ ಪ್ರವಾಸಿಗರು ಒಂದೆಡೆ ಹಚ್ಚ ಹಸಿರು ಆಕಾಶ, ಭೂಮಿ, ಸಮುದ್ರ, ಇದರ ನಡುವೆ ನೀಲಿ, ಬಿಳಿ, ಕೆಂಪು, ಅರಿಶಿಣದ ಬಣ್ಣವು ಕೆಂಪಾಗಿ ಮುಳುಗುವ ಆ ಕ್ಷಣವನ್ನ ನೋಡುವುದೇ ಭಾಗ್ಯ. ಹಾವಿನ ಆಕಾರದಲ್ಲಿರುವಂತಹ ಆಗುಂಬೆಯ ರಸ್ತೆಗಳು ತಿರುಗುತ್ತಿರುವ ತಿರುವುಗಳಿಂದ ಕೂಡಿರುವ ರಸ್ತೆಗಳಲ್ಲಿ ಹಾದು ಹೋಗುವ ದಾರಿ ಯಾವುದೆಂದು ತಿಳಿಯದಂತೆ ಚಾಲನೆ ಮಾಡುವ ಚಾಲಕರಿಗೆ ಸಂತೋಷವೋ ಸಂತೋಷ. ರಸ್ತೆ ತುಂಬೆಲ್ಲ ಮಂಜು ಮುಸುಕಿನ ಆಟ. ರಸ್ತೆಯಲ್ಲಿ ಹೋಗುವುದಕ್ಕಿಂತ ಆಕಾಶದ ಮಧ್ಯದಲ್ಲಿ ಹೋಗುತ್ತಿದ್ದೇವೆ ಎಂಬ ಅನುಭವ. ಮೋಡಗಳನ್ನೇ ಚದುರಿಸಿಕೊಂಡು ಹೋಗುತ್ತಿರುವಂತೆ ವಾಹನ ಚಾಲನೆ ಮಾಡುವ ಚಾಲಕನ ಅನುಭವ. ಅಭಬ, ತುಂಬಾನೇ ಕಷ್ಟಕರವಾದ ತಿರುವುಗಳು. ಅಂತಹ ತಿರುವುಗಳ ನಡುವೆಯೂ ಹೋಗಿ ಬರುವುದೇ ಒಂದು ರೀತಿಯ ಥ್ರಿಲ್. ಆಗುಂಬೆ ಅಂದ್ರೇನೆ ಕಷ್ಟಕರವಾದ ತಿರುವುಗಳು. ಸೂರ್ಯಾಸ್ತ, ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ರಸ್ತೆಯೇ ಕಾಣದಂತೆ ಮುಚ್ಚಿಕೊಳ್ಳುವ ಮೋಡಗಳು ಇಲ್ಲಿನ ವಿಶೇಷ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಪ್ರವಾಸಿಗರಿಗೆ ಅಚ್ಚುಮೆಚ್ಚು. ಶಿವಮೊಗ್ಗದಿಂದ ಸರಿಸುಮಾರು 82 ಕಿಲೋಮೀಟರ್ ದೂರವಿರುವಂತಹ ಆಗುಂಬೆ ಮಲೆನಾಡು ಹಾಗೂ ದಕ್ಷಿಣ ಭಾಗದ ನಡುವೆ ಸೇತುವೆಯಾಗಿದೆ. ಉಡುಪಿ, ಮಂಗಳೂರು, ಧರ್ಮಸ್ಥಳಕ್ಕೆ ಹೋಗುವವರು ಹೆಚ್ಚು ಈ ಮಾರ್ಗವನ್ನೇ ಬಳಸಿಕೊಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಆಗುಂಬೆ ಕ್ಷೇತ್ರವು ಹೆಚ್ಚಿನ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ಪ್ರಮುಖ ತಾಣವಾಗಿದೆ. ಒಂದು ರೀತಿಯಲ್ಲಿ ಅತಿ ಹೆಚ್ಚು ಮಳೆ ಸುರಿಯುತ್ತಿದ್ದ ಜಾಗ, ಮಾನ್ಸೂನ್ ಪ್ರದೇಶವೆಂಬ ಪ್ರಖ್ಯಾತಿಯನ್ನ ಪಡೆದಿದ್ದ ಜಾಗ ಆಗುಂಬೆ. ಈಗ ಚಳಿಗಾಲದಲ್ಲಿ ಮಂಜು ಮುಸುಕಿಕೊಂಡಿರುತ್ತದೆ, ತುಂತುರು ಮಳೆ ಕೂಡ ಇರುತ್ತದೆ. ವಾರದ ಕೊನೆಯ ರಜೆ ದಿನಗಳಲ್ಲಂತೂ ಈ ಜಾಗಕ್ಕೆ ಜನಸಾಗರವೇ ಹರಿದು ಬರುತ್ತೆ. ರಾಜ್ಯದಿಂದ ಹೊರ ರಾಜ್ಯಗಳಿಂದಲೂ ಪ್ರಕೃತಿಯನ್ನ ಅರಸಿ ಬರುವ ಪ್ರಕೃತಿ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ ಜಾಗ. 13 ಕಷ್ಟಕರವಾದ ತಿರುವುಗಳನ್ನ ಕೂಡಿದ ಈ ರಸ್ತೆಗಳಲ್ಲಿ ಚಲಿಸುವುದೇ ಒಂದು ಅದ್ಭುತ ಅನುಭವ. ಆಗುಂಬೆಯ ಘಾಟ್ ರಸ್ತೆಗಳಲ್ಲಿ ವಾಹನ ಚಲಾಯಿಸುವ ಅನುಭವಕ್ಕಾಗಿಯೇ ಸಾಕಷ್ಟು ಪ್ರವಾಸಿಗರು ಇಲ್ಲಿಗೆ ಬರುವುದು ಉಂಟು. ಶಿವಮೊಗ್ಗದಿಂದ ಅನಿಲ್, ಪ್ರಜಾಧ್ವನಿ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆ ಆಗುಂಬೆ ಅಂದ್ರೆ ಬೆಟ್ಟ ಗುಡ್ಡೆಗಳ ನಡುವೆ ಪುಟ್ಟ ತುದಿಯಿಂದ ಕೆಳಗೆ ಹೋಗುವುದು ಬರುವುದು. ಈ ರಸ್ತೆಯಲ್ಲಿ ಓಡಾಡುವುದು ಯಾವುದನ್ನು ಮರೆಯಲಾಗದಂತಹ ಕ್ಷಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.